ಪರಿಶುದ್ಧಾತ್ಮನ ನಿಮ್ಮನ್ನು ಬಂದ ಹಾಗೆ ಕಳಿಸೋದಿಲ್ಲ. ಈ ವಾಕ್ಯ ನುಡಿಯುತ್ತಾ ಇರಬೇಕಾದ್ರೆ ನಿಮ್ಮನ್ನು ಪರಿಶುದ್ಧಾತ್ಮನು ತುಂಬಿಸ್ತಾನೆ, ನಿಮ್ಮನ್ನು ಪರಿಶುದ್ಧಾತ್ಮನ ಬಿಡುಗಡೆ ಮಾಡ್ತಾನೆ, ನಿಮ್ಮನ್ನು ಪರಿಶುದ್ಧಾತ್ಮನ ಬಲಪಡಿಸ್ತಾನೆ, ನಿಮ್ಮನ್ನು ಪರಿಶುದ್ಧಾತ್ಮನ ಸ್ವಾತಂತ್ರ್ಯದ ಕಡೆ ನಡೆಸುತ್ತಾನೆ. ಪೇತ್ರನು ಕೊರ್ಲಿನ ಮನೆಗೆ ಹೋದಾಗ ಅವನು ವಾಕ್ಯ ಮಾತಾಡಬೇಕಾದ್ರೆ ಜನ ವಾಕ್ಯವನ್ನು ಆಸಕ್ತಿಯಿಂದ ಕೇಳ್ತಾ ಇದ್ರು. ಬೈಬಲ್ ಹೇಳ್ತದೆ, ವಾಕ್ಯವನ್ನು ಮಾತನಾಡ್ತಾ ಇರಬೇಕಾದ್ರೆ ಪವಿತ್ರಾತ್ಮನ ಅವರ ಮೇಲೆ ಇಳಿದು ಬಂದನು ಎಂಬುದಾಗಿ. ಬೈಬಲ್ ಅಲ್ಲಿ ಲುಸ್ತಾ ಎನ್ನುವಂತ ಸ್ಥಳದಲ್ಲಿ ಪೌಲನು ಪ್ರಸಂಗ ಮಾಡ್ತಾ ಇದ್ದಾನೆ. ಪೌಲನು ಪ್ರಸಂಗ ಮಾಡ್ತಾ ಇರಬೇಕಾದ್ರೆ ಬೈಬಲ್ ಅಲ್ಲಿ ಗಮನಿಸ್ತೇವೆ, ಪ್ರಸಂಗ ಮಾಡಬೇಕಾದ್ರೆ ಒಬ್ಬ ಕುಂಟ ವಾಕ್ಯವನ್ನ ಮೈ ಮರೆತು ಕೇಳ್ತಾ ಇದ್ದಾನೆ. ವಾಕ್ಯ ಕೇಳಬೇಕಾದ್ರೆ ಪೌಲನು ಗೊತ್ತಾಯಿತು, ಈ ಕುಂಟನಿಗೆ ಸ್ವಸ್ಥವಾಗತಕ್ಕಂತ ಒಂದು ನಂಬಿಕೆ ಇದೆ ಅನ್ನೋದು ಗೊತ್ತಾದಾಗ ಪೌಲನು ತನ್ನ ಕರ ಹಿಡಿದವನನ್ನ ಮೇಲೆ ತೇಳ್ತಾನೆ, ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಅಂತ. ತಕ್ಷಣ ಅವನು ಎದ್ದು ನಡೆದಾಡೋದಕ್ಕಾಗಿ ಪ್ರಾರಂಭಿಸಿದ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ವಾಕ್ಯ ಹೇಳಿ ಕೊನೆಯಲ್ಲಿ ಪವಿತ್ರಾತ್ಮನ ಅಲ್ಲಿವರೆಗೂ ಕಾಯೋದಿಲ್ಲ. ಯೋಚನೆಗಳು, ಹೃದಯಗಳು ಕರ್ತನೆ ಅದು ನಿನಗಾಗಿ, ನಿನ್ನ ವಾಕ್ಯಕ್ಕಾಗಿ ಎಂದು ಯಾರು ತವಕವುಳ್ಳವರಾಗಿ ಸಿದ್ಧರಾಗಿ ಕೂತುತ್ತಾ ಇರ್ತಾರೋ, ವಾಕ್ಯ ಮಾತಾಡಬೇಕಾದ್ರೆ ಚಂದ್ರಮೌಳಿಯ ಪರ್ಮಿಷನ್, ಪಾಸ್ಟರ್ ಪರ್ಮಿಷನ್, ಚರ್ಚಿನ ಪರ್ಮಿಷನ್ ಪರಿಶುದ್ಧಾತ್ಮನಿಗೆ ಬೇಕಾಗಿಲ್ಲ. ಸಿದ್ಧವಾಗಿರುವವರ ಮೇಲೆ ಪರಿಶುದ್ಧಾತ್ಮನು ಯಾರನ್ನ ನೋಡಿ ಈತನು ಸೌಖ್ಯವಾಗೋದಕ್ಕೆ ಇವನಿಗೆ ಮನಸ್ಸಿದೆ, ಈತನಿಗೆ ಬಿಡುಗಡೆ ಆಗೋದಕ್ಕೆ ಮನಸ್ಸಿದೆ, ಈತನು ನನ್ನ ಸೇವೆಗಾಗಿ ಎದ್ದೋಳೋದಕ್ಕೆ ಮನಸ್ಸಿದೆ ಅನ್ನೋದು ಪರಿಶುದ್ಧಾತ್ಮನ ನೋಡಿದ್ರೆ ಸಾಕು. ಪ್ರಸಂಗದ ಕೊನೆಯವರೆಗೂ ಕಾಯುವ ಅವಶ್ಯಕತೆ ಇಲ್ಲ. ಪ್ರಸಂಗದ ಮಧ್ಯದಲ್ಲೇ ಏನಕ್ಕೆ ಈ ನಿಮಿಷದಲ್ಲಿ ಕೆಲವರ ಮೇಲೆ ತನ್ನ ಆತ್ಮನನ್ನು ಸುರಿಸಿ ದೇವರು ಬಿಡುಗಡೆ ಮಾಡೋದಕ್ಕೆ ನನ್ನ ದೇವರು ಆತನು ಶಕ್ತನಾಗಿದ್ದಾನೆ. ನಂಬುವ ದೇವರ ಮಕ್ಕಳು ಮಾತ್ರ ಗಟ್ಟಿಯಾಗಿ